ಕೋವಿಡ್ ಬಂದ್ಮೇಲೆ ಕೆಲಸನೂ ಇರಲಿಲ್ಲ ಕಾರ್ಮಿಕರಿಗೆ, ರೇಷನ್ಗೆ, ವ್ಯಾಕ್ಸಿನೇಷನ್ಗೆ ತುಂಬಾ ಕಷ್ಟಪಟ್ರು. ಆ ಟೈಮಲ್ಲಿ ಕೋವಿಡ್ ಅಲ್ಲಿ ಫ್ಯಾಕ್ಟ್ರಿ ಕೆಲಸ ಇರ್ಲಿಲ್ಲ, ದಿಢೀರಂತ ಲಾಕ್ಡೌನ್ ಮಾಡ್ಬಿಟ್ರು. ಮತ್ತೆ ತುಂಬಾ ಜನ ಹಳ್ಳಿಗೆ ಹೋಗಕ್ಕೆ ಕಷ್ಟ ಆಯ್ತು, ಹಳ್ಳಿಗೂ ಹೋದ್ರು ಸ್ವಲ್ಪ ಜನ. ಆ ಟೈಮಲ್ಲಿ ರೇಷನ್ ಸಿಗ್ತಾ ಇರ್ಲಿಲ್ಲ. ಮತ್ತೆ ಅವ್ರಿಗೆ ಯಾವುದೇ ಒಂದು ಇದು ಅವೇರ್ನೆಸ್ ಇಲ್ಲ ಈ ಕೋವಿಡ್ ಬಗ್ಗೆ. ತುಂಬಾ ಭಯ ಅಂದ್ರೆ ಭಯ, ಏನಾಗ್ಬಿಡ್ತೀವೋ, ಸತ್ತೋಗ್ಬಿಡ್ತೀವೋ, ಏನಾಗುತ್ತೆ ಅಂತ. ಆ ಟೈಮಲ್ಲಿ ಮ್ಯಾನೇಜ್ಮೆಂಟ್ ಅವರು, ಇಡೀ ಗಾರ್ಮೆಂಟ್ ಮ್ಯಾನೇಜ್ಮೆಂಟ್ ಅವರು ಒಂದು ಚೂರು ಜವಾಬ್ದಾರಿ ತಗೊಂಡಿಲ್ಲ. ಅದರಲ್ಲಿ ತುಂಬಾ ಬೇಜಾರಿದೆ ನನಗೆ. ಎಷ್ಟು ದುಡಿಸ್ಕೊಂಡಿದ್ದಾರೆ, ಎಷ್ಟು ವರ್ಷದಿಂದ ದುಡಿಸ್ಕೊಂಡಿದ್ದಾರೆ ಕಾರ್ಮಿಕರನ್ನ. ಅಂತ ಟೈಮಲ್ಲಿ ಒಂದು ಅವರ ಫ್ಯಾಕ್ಟ್ರಿ ವರ್ಕರ್ಗಳಿಗೆ ಸ್ವಲ್ಪ ಮಟ್ಟಿಗಾದ್ರೂ ಸಹಾಯ ಮಾಡ್ಬೋದಾಗಿತ್ತು. ವ್ಯಾಕ್ಸಿನ್ ಕೊಡ್ಸೋದಿರ್ಬೋದು, ಬೇರೆ ಬೇರೆ ಇದು ಮೆಜರ್ಮೆಂಟ್ ಅನ್ನು ತಗೊಳ್ಳೋ ಅಂಥದ್ದಿರ್ಬೋದು. ಈ ಥರದ್ದೆಲ್ಲ ಏನೂ ಮಾಡಲಿಲ್ಲ. ಮತ್ತೆ ಬಸ್ಸನ್ನ ಫ್ರೀಯಾಗಿ ಕೊಟ್ಟಿದ್ದವರು ಕೆಲಸ ಸ್ಟಾರ್ಟ್ ಆದ್ಮೇಲೆ ಏನ್ ಮಾಡಿದ್ರು, ಬಸ್ಸು ವರ್ಕರ್ ದುಡ್ಡಲ್ಲಿ ಕಟ್ ಮಾಡಕ್ಕೆ ಶುರು ಮಾಡಿದ್ರು. ನಿಮ್ದ್ರಲ್ಲೇ ಕೊಡ್ಬೇಕಂತ 50% ವರ್ಕರ್ ಸಂಬಳದಲ್ಲಿ ಕಟ್ ಮಾಡ್ತಾ ಇದ್ರು. ಆಮೇಲೆ ಸ್ವಲ್ಪ ಇವಾಗ್ಲೂ ಕಟ್ ಮಾಡ್ತಾ ಇದ್ದಾರೆ. ಒಂದು 25% ವರ್ಕರ್ದು ಸ್ಯಾಲ್ರಿಯಲ್ಲಿ ಕಟ್ ಮಾಡ್ತಾ ಇದ್ದಾರೆ. ಮತ್ತೆ ಯಾವುದೇ ಇದು ರೇಷನ್ ಆಗ್ಲಿ ಇದಾಗ್ಲಿ ಕೊಡ್ಲಿಲ್ಲ. ಮತ್ತೆ ಲಾಕ್ಡೌನ್ ಅಲ್ಲಿ ವೇಜಸ್ ಕೊಡ್ಲಿಲ್ಲ. ತುಂಬಾ ಫ್ಯಾಕ್ಟ್ರಿಗಳಲ್ಲಿ 50% ಸಂಬಳ ಕೊಟ್ರು ಅಷ್ಟೇನೇನೆ, ಪೂರ್ತಿ ಕೊಡ್ಲೇ ಇಲ್ಲ. ಸುಮಾರು ನಾವು ಕೇಸ್ ಹಾಕಿದೀವಿ, ಒಂದು 4-5 ಫ್ಯಾಕ್ಟ್ರಿ ಮೇಲೆ ಕೇಸ್ ಹಾಕಿದ್ದು. ಒಂದ್ 2 ಫ್ಯಾಕ್ಟ್ರಿ ಅವ್ರು ಸೆಟ್ಲ್ ಮಾಡಿದ್ದಾರೆ. ಇವಾಗ ಇನ್ನ 2 ಫ್ಯಾಕ್ಟ್ರಿದು ಕೇಸು ನಡೀತಾ ಇದೆ. ಈ ತರದ್ದು ತುಂಬಾನೇ ಕಷ್ಟಪಟ್ಬಿಟ್ರು. ಅದ್ರಲ್ಲೂ ಗಾರ್ಮೆಂಟ್ ಹೆಣ್ಮಕ್ಳಂತೂ ನಲ್ಗೋಗ್ಬಿಟ್ರು ಈ ಕೋವಿಡ್ ಟೈಮಲ್ಲಿ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.